ಕಬ್ಬು ಹಚ್ತೀರಿ DAP ಹಾಕ್ತೀರಿ, ಗೊಂಜಾಳ ಹಚ್ತೀರಿ ಯೂರಿಯಾ ಹಾಕ್ತೀರಿ. ಯಾವುದೇ ಬೆಳೆ ಮಾಡಿದ್ರು ಯೂರಿಯಾ DAP ಮ್ಯಾಗ ಅವಲಂಬನೆ ಆಗೈತಿ. ಬರೀ ಯೂರಿಯಾ DAP ಹಾಕಿ ಹಾಕಿ ನಿಮ್ಮ ಹೊಲನ ಜೀವನ ತೆಗೆದಿರಿ. ನಿಮ್ಮ ಹೊಲಕ್ಕೆ ಜೀವ ತುಂಬು ಜೀವಾಮೃತ ತಯಾರು ಮಾಡೋದು ಹೆಂಗೆ ಬರ್ರಿ ಹೇಳ್ತೀನಿ. ಇದನ್ನು ತಯಾರಿಸಲು ಬೇಕಾದ ಸಾಮಗ್ರಿಗಳು: ಹಸು ಸಗಣಿ 10 kg, ಗೋಮೂತ್ರ 10 ಲೀಟರ್, ಬೆಲ್ಲ 2 kg, ಕಡಲೆ ಹಿಟ್ಟು 2 kg, ಮಣ್ಣು 1 ಹಿಡಿ, ನೀರು 200 ಲೀಟರ್. ಮೊದಲು ಒಂದು ಡ್ರಮ್ ತೆಗೆದುಕೊಂಡು ಅದರಲ್ಲಿ ನೀರು ಹಾಕಿ ನಂತರ ಆಕಳು ಸಗಣಿ ಮತ್ತು ಮೂತ್ರ ಸೇರಿಸಿ ಇದಕ್ಕೆ ಬೆಲ್ಲ ಮತ್ತು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸಿ ಕೊನೆಯಲ್ಲಿ 1 ಹಿಡಿ ಮಣ್ಣನ್ನು ಸೇರಿಸಿ ಈ ಮಿಶ್ರಣವನ್ನು ಪ್ರತಿದಿನ ಕಟ್ಟಿಗೆಯಿಂದ 5 ರಿಂದ 6 ನಿಮಿಷ ಚೆನ್ನಾಗಿ ತಿರುಗಿಸಬೇಕು. ಇದನ್ನು ನೆರಳಿರುವ ಜಾಗದಲ್ಲಿ 5 ರಿಂದ 6 ದಿನಗಳ ಕಾಲ ಬಿಡಿ. ನಿಮ್ಮ ಜೀವಾಮೃತ ಸಿದ್ಧ. ಈ ಜೀವಾಮೃತ ಹಾಕೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ನಿಮ್ಮ ಮಣ್ಣಾಗಿನ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಕವು. ಎರೆಹುಳ ಇರಲಿಲ್ಲ ಅಂದ್ರೆ ಎರೆಹುಳ ಮಾತು ಹುಟ್ಟುತ್ತಾವು. ಮತ್ತು ಬೆಳೆಯ ಬೇರು ಹೆಚ್ಚು ಬೆಳೆಯಾಕತ್ತೈತಿ ಮತ್ತು ಫಲವತ್ತತೆ 2 ಪಟ್ಟು ಆಕೈತಿ. ಮತ್ತು ಇದರಿಂದ ನಿಮ್ಮ ಲಾಭನೂ ದುಪ್ಪಟ್ಟಾಗ್ಬೋದು. ಮತ್ತು ಕಡಿಮೆ ಖರ್ಚ ಹೆಚ್ಚು ಲಾಭ. ಇದನ್ನು ಮನೆ ಒಳಗೆ ತಯಾರು ಮಾಡ್ಬೋದು. ತಯಾರು ಮಾಡಿರಿ ಮತ್ತು ಉಪಯೋಗ ಮಾಡಿರಿ. ಇದರಿಂದ ಭಾಳ ಉಪಯೋಗ ಐತಿ. ಸುಳ್ಳ DAP ಯೂರಿಯಾ ಅಂತ ಹಾಕಿ ಗೊಬ್ಬರ ಹಾಕಿ ನಿಮ್ಮ ಮಣ್ಣಾಗಿನ ಜೀವ ಕೊಲ್ಬೇಡ್ರಿ. ನಿಮ್ಮ ಹೊಲ್ದಾಗ ಯಾವುದೇ ಬೆಳೆ ಇರಲಿ, ಕಬ್ಬಿರಲಿ, ಅಡಿಕೆ ಗೋಧಿ ಇರಲಿ, ಏನು ಬೇಕಾದಿರಲಿ, ಆ ಬೆಳೆಗೆ 15 ದಿನಕ್ಕೊಮ್ಮೆ ಜೀವಾಮೃತ ಬಿಡ್ರಿ. ಇದನ್ನು ಬಿಡುವುದರಿಂದ ಭಾರಿ ಮಸ್ತ್ ನಿಮ್ಮ ಬೆಳೆ ಮಸ್ತ್ ಬೆಳಿತೈತಿ. ಮತ್ತು ಅದರ ಫಲವತ್ತತೆನೂ ಹೆಚ್ಚಾಕೈತಿ. ಭೂಮಿ ಫಲವತ್ತತೆ ಹೆಚ್ಚಾತಂದ್ರೆ ನಿಮ್ಮ ಬೆಳೆ ಡಬಲ್ ಆಕೈತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತು ನಿಮ್ಮಂಥ ರೈತರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಕೃಷಿ ಒಳಗೆ ಹೆಚ್ಚಿನ ಮಾಹಿತಿಗಾಗಿ ಏನಾರ ಬೇಕಾದ್ರೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.